ಹಲೋ ಮಕ್ಕಳ, ಇವತ್ತು ನಾವು ಜಂಕ್ ಫುಡ್ ತಿಂದರೆ ಏನಾಗುತ್ತೆ ಮತ್ತು ನಮ್ಮ ಮನೇಲಿ ಮಾಡಿರೋ ಫುಡ್ ತಿಂದರೆ ಏನಾಗುತ್ತೆ ಅಂತ ಕಲಿತೀವಿ. ಬನ್ನಿ. ನಾವು ಜಂಕ್ ಫುಡ್ಸ್ ತಿಂದರೆ ಚಾಕ್ಲೇಟ್ಸು ಇಲ್ಲಾಂದರೆ ಮ್ಯಾಗಿ ಅಂಥವೆಲ್ಲ ತಿಂದರೆ ಹೊಟ್ಟೆ ನೋವು ಇಲ್ಲಾಂದರೆ ಶೀತ ನೆಗಡಿ ಏನೇನೋ ಕ್ರಿಯೇಟ್ ಆಗುತ್ತೆ. ಆದರೆ ಮನೇಲಿ ಮಾಡಿರೋ ಅನ್ನ ಸಾರೆಲ್ಲ ತಿಂದರೆ ಹೊಟ್ಟೆ ನೋವು ಇರೋಲ್ಲ, ಫುಲ್ ಹೆಲ್ತಿಯಾಗಿರ್ತೀವಿ. ಪಲ್ಯ ತಿಂದರೆ ಹೆಲ್ತಿಯಾಗಿರ್ತೀವಿ, ಚಾಕ್ಲೇಟ್ ತಿಂದರೆ ವೀಕಾಗಿ ಹೋಗ್ಬಿಡ್ತೀವಿ ಅಲ್ವಾ. ನೀವು ಪಲ್ಯ ತಿಂದರೆ ಫುಲ್ ಸ್ಟ್ರಾಂಗ್ ಆಗಿರ್ತೀರ. ಏನಕ್ಕೆ ಹೇಳಿ, ಇಟ್ಸ್ ವೆಜಿಟೇಬಲ್ಸ್. ಬಟ್ ನೀವು ಮ್ಯಾಗಿ ಎಲ್ಲ ತಿಂದರೆ ಫುಲ್ಲು ಮೈದಾ ಎಲ್ಲ ಹಾಕಿ ಮಾಡಿರ್ತಾರೆ. ಮನೇಲಿ ರೊಟ್ಟಿ ತಿಂದರೆ ಏನೂ ಆಗಲ್ಲ. ಆದರೆ ಆಚೆಗಡೆ ರೊಟ್ಟಿ ತಿಂದರೆ ಸೋಡಾ ಎಲ್ಲ ಹಾಕಿ ಮಾಡಿರ್ತಾರೆ, ಹೊಟ್ಟೆ ನೋವು ಬರುತ್ತೆ. ಸೊ ಆಚೆ ಪದಾರ್ಥಗಳನ್ನ ತಿಂದರೆ ನಮಗೆ ಹೊಟ್ಟೆ ನೋವು ಇಲ್ಲ, ಶೀತ ನೆಗಡಿ ಏನಾದರೂ ಆಗ್ಬೋದು. ಮನೇಲಿ ತಿಂದರೆ ಫುಲ್ ಹೆಲ್ತಿ ಆಗಿರ್ತೀವಿ. ಫುಲ್ ನೀಟಾಗಿರೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಸೊ ಮನೇನ ಫುಲ್ ನೀಟಾಗಿ ಇಟ್ಕೊಬೇಕು. ಗಲೀಜಾಗಿ ಇಟ್ಕೊಂಡ್ರೆ ಅದು ನೀಟಾಗಿರಲ್ಲ ತಾನೆ. ನೀವೇ ನೀಟಾಗಿ ಇಟ್ಕೊಂಡ್ರೆ ಮನೆಯೆಲ್ಲ ಫುಲ್ ಚೆನ್ನಾಗಿರುತ್ತೆ. ಬಟ್ ನೀವು ಗಲೀಜಾಗಿ ಇಟ್ಕೊಂಡ್ರೆ ಫುಲ್ ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ. ನೀವು ಅಡುಗೆ ಮನೆ ಸೇರಿಸಿದ್ರು ಕೂಡ ಫುಲ್ ಒಂದು ಪಾತ್ರೆನೂ ಬಿದ್ದಿರಬಾರ್ದು, ಕೆಳಗೆ ಬಿದ್ದಿದ್ರೆ ಫುಲ್ ಚೆನ್ನಾಗಿ ಕಾಣಿಸಲ್ಲ. ಇವತ್ತಿಗೆ ಸಾಕು, ನಾಳೆ ಇಲ್ಲ ನಾಳೆದ್ದು ಫುಲ್ ಇನ್ನೂ ಜಾಸ್ತಿ ಕಲಿಯೋಣ. ಬಾಯ್.